ನನ್ನನ್ನು ಬಂದು ಕೇಳ್ತಾ ಇದೆಯಲ್ಲೋ ನನ್ನ ಜೀವನವನ್ನು ಹೇಗೆ ರೂಪಿಸ್ಕೊಳ್ಳೋದು ಅಂತ. ನಾನು ಹೇಳ್ತೀನಿ ಕೇಳು. ಒಂದೇ ಒಂದು ಅಲ್ಟಿಮೇಟ್ ಟಾರ್ಗೆಟ್ ಇಟ್ಕೊಂಬೋದು. ಜೀವನದಲ್ಲಿ ನಾನು ಅದನ್ನು ಮಾಡಿ ತೀರ್ತೀನಿ ಅಂತ. ಅದು ಏನಾದರೂ ಆಗಿರಬಹುದು. ಅಲ್ಟಿಮೇಟ್ ಟಾರ್ಗೆಟ್ ಅದು ಮಾಡಿದ್ಮೇಲೆ ನಾನು ಬೇಕಾದ್ರೆ ಸಾಯೋಕ್ಕೂ ರೆಡಿ ಇದ್ದೀನಿ. ಒಟ್ನಲ್ಲಿ ಅದನ್ನು ಮಾಡ್ದೇನೆ ನಾನು ಸಾಯೋದಿಲ್ಲ. ಅಲ್ಟಿಮೇಟ್ ಟಾರ್ಗೆಟ್ ಅದನ್ನು ಇಟ್ಕೊಂಬಿಡು. ಅಲ್ಟಿಮೇಟ್ ಟಾರ್ಗೆಟ್ ಇಟ್ಕೊಂಡು ನೀನು ಕುಂತ್ಕೋ, ನಿಂತ್ಕೋ, ಮಲಕ್ಕೋ, ಊಟ ಮಾಡು. ನೀನು ಎಲ್ಲೇ ಇರು, ಊರಲ್ಲಿರು, ಒಳಗಡೆ ಇರು, ಊರಿಂದ ಆಚೆ ಇರು, ಬೆಟ್ಟದ ಮೇಲಿರು, ನದಿ, ಕೆರೆ, ಸಮುದ್ರ, ಎಲ್ಲಿ ಬೇಕಾದರೂ ಇರು. ಪ್ರತಿ ಜಾಗದಲ್ಲೂ, ಪ್ರತಿ ಸ್ಥಳದಲ್ಲೂ, ಪ್ರತಿ ದಿನ, ಪ್ರತಿ ನಿಮಿಷ, ಪ್ರತಿ ಕ್ಷಣ ನೀನು ಅದನ್ನೇ ಮೆಲುಕಾಗ್ತಾ ಇರು. ನಾನು ಅದನ್ನು ಮಾಡೇ ಮಾಡ್ತೀನಿ. ಮಾಡದೇನೆ ನನಗೆ ಸಾವು ಬರೋದಿಲ್ಲ. ನಾನು ಅದನ್ನು ಖಂಡಿತವಾಗ್ಲೂ ಅಲ್ಟಿಮೇಟ್ ಗುರಿ, ಜೀವನದ ಒಂದು ಅತ್ಯಮೂಲ್ಯವಾದಂಥದ್ದು. ಅದನ್ನು ಫಿಕ್ಸ್ ಮಾಡು. ಅದರ ಬಗ್ಗೆನೇ ಯೋಚನೆ ಮಾಡು, ಅದರ ಬಗ್ಗೆನೇ ಚಿಂತನೆ ಮಾಡು. ಅದಕ್ಕೋಸ್ಕರನೇ ಬದುಕು, ಅದಕ್ಕೋಸ್ಕರನೇ ಕೆಲಸ ಮಾಡು. ಆ ಒಂದು ಹಾದಿಯಲ್ಲಿ ಹೋಗೋದಕ್ಕೆ ಏನೇನು ಮಾಡೋಕ್ಕೆ ಸಾಧ್ಯವಾಗುತ್ತೋ ಅದೆಲ್ಲವನ್ನು ದಿನನಿತ್ಯ ನೀನು ಮಾಡ್ತಾ ಇರು. ಎಲ್ಲ ಮಹಾತ್ಮರು, ಸತ್ಪುರುಷರು ಆಲ್ರೆಡಿ ಕುಂತ್ರೆ ನಿಂತರೆ ಅವರು ಏನೇನೋ ನಿತ್ಯ ಕರ್ಮಗಳನ್ನು ಮಾಡ್ತಾನೆ ಇರ್ತಾರೆ. ಆದರೆ ಅವರ ಆಲೋಚನೆಗಳೆಲ್ಲ ಆ ಕರ್ಮದ ಜೊತೆಯಲ್ಲಿ ಆ ಗುರಿಯನ್ನು ಅಳವಡಿಸ್ಕೊಂಡಿರ್ತಾರೆ. ಆ ಗುರಿ ಮಿಶ್ರಣ ಆಗ್ಬಿಟ್ಟಿರುತ್ತೆ. ಅವ್ರು ಕಕ್ಕ ಮಾಡ್ತಾವ್ರೆ, ಆದರೂ ಆ ಗುರಿಯನ್ನು ಯೋಚನೆ ಮಾಡ್ತಾರೆ. ಅವ್ರು ಊಟ ಮಾಡ್ತಾವ್ರೆ, ಆದರೂ ಆ ಗುರಿಯನ್ನು ಯೋಚನೆ ಮಾಡ್ತಾರೆ. ಔಟ್ಪುಟ್ ರಿಸಲ್ಟನ್ನು ಆಲ್ರೆಡಿ ಇನ್ನೂ ಬಂದಿಲ್ಲ ಅದು, ಆದರೆ ಪಡ್ಕೊಂಡ್ಬಿಟ್ಟಿರೋ ರೀತಿ ಫೀಲ್ ಮಾಡ್ತಾವ್ರೆ. ಅದಕ್ಕೆ ಸಹಾಯ ಮಾಡ್ದಂಗೆ ಕನಸು ಕಾಣ್ತಾರೆ. ಅದಕ್ಕೆ ಯಾರೋ ಬಂದು ಬೆಂಬಲಿಸ್ತಾ ಇದ್ದಾರೆ, ಮೆಟ್ಲಾಗ್ತಾ ಇದ್ದಾರೆ, ಹಗ್ಗ ಕೊಡ್ತಾ ಇದ್ದಾರೆ, ಏಣಿಯಾಗಿದ್ದಾರೆ, ಲಿಫ್ಟ್ ಆಗಿದ್ದಾರೆ. ಯಾವುದೋ ಒಂದು ರೀತಿ ಅವರು ಅದನ್ನೇ ಮೆಲ್ಕಾಗ್ತಾ ಇರ್ತಾರೆ. ಈ ಹಸುಗಳು ಹುಲ್ಲು ತಿನ್ನುತ್ತೆ ನೋಡಿ, ಆ ಕಣ್ಣಿಗೆ ಜಿಗಿದು ಇಲ್ಲೆಲ್ಲ ನುಣ್ಣಗೆ ಮಾಡಿಬಿಟ್ಟಿರ್ತವೆ. ಆ ಸಗಣಿ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ನಿನಗೆ. ಅದೇ ರೀತಿ ನಿನ್ನ ಜೀವನದ ಮೂಲ ಮುಖ್ಯ ಗುರಿಯನ್ನು ನೀನು ದಿನನಿತ್ಯ ಪ್ರತಿ ಕ್ಷಣ ಮೆಲ್ಕಾಗ್ತಾ ಇದ್ರೆ ಅದೇ ಹಾದಿಯಲ್ಲಿ ಸಾಕ್ತಾ ಇದ್ರೆ ಖಂಡಿತವಾಗ್ಲೂ ಅದು ನಿನಗೆ ಸಿಕ್ಕೇ ಸಿಗುತ್ತೆ. ಇಲ್ಲಿ ಜೀವನದಲ್ಲಿ ಬೇಕು ಅನ್ನೋನಿಗೇನೂ ಸಿಗಲ್ಲ. ಬೇಕೇ ಬೇಕು ಅಂತ ಪಟ್ಟಿಡಿದು ಕುತ್ಕೋತಾರಲ್ಲ ಹಠವಾದಿ, ಛಲವಾದಿ, ಅವನಿಗೆ ಮಾತ್ರ ಎಲ್ಲವೂ ಸಿಗುತ್ತೆ. ನಾನು ಹೇಳೋದು ನಿನಗೆ ಸ್ವಲ್ಪ ಒರಟುತನ ಅನ್ನಿಸ್ಬಹುದು, ಆದರೆ ನಿಜವಾಗ್ಲೂ ನಾನು ಹೇಳೋದನ್ನು ನೀನೇನಾದರೂ ಅಳವಡಿಸ್ಕೊಂಡ್ಬಿಟ್ರೆ ನಿನ್ನ ಜೀವನ ರೂಪಾಂತರಣಗೊಳ್ಬಿಡುತ್ತೆ. ನಿನಗೆ ಕೋಪನೂ ಬರ್ತಾ ಇರಬಹುದು, ಬರಲಿ, ಸಂತೋಷ, ನನ್ನ ಬೈಕೋ ತೊಂದರೆ ಇಲ್ಲ. ಆದರೆ ಯಾವತ್ತೂ ನೀನು ಸಕ್ಸಸ್ ಆಗ್ತಿಲ್ಲ ಅವತ್ತು ನನ್ನ ಮಾತಿಗೆ ಒಂದು ಅರ್ಥ ಸಿಕ್ತು ಅಂತ ಅಂದ್ಕೊಳ್ತೀನಿ. ಗುರುಗಳು ನನಗಷ್ಟು ವಿದ್ಯೆಗಳು ಕಲಿಸ್ಕೊಟ್ಟಿದ್ದಕ್ಕೆ ಸಾರ್ಥಕ ಆಯಿತು ಅಂದ್ಕೊಳ್ತೀನಿ. ನಾನು ಬೈಕೊಂಡ್ರೂ ಚಿಂತೆ ಇಲ್ಲ. ಒಟ್ಟಿನಲ್ಲಿ ಆ ಗುರಿಯನ್ನು ಮುಟ್ಟು ತೋರಿಸು. ಖಂಡಿತವಾಗ್ಲೂ ಆಗ ನಿನಗೆ ನನಗಿಂತ ಕಿರಿಯ ನೀನು, ಆಗ ನಿನ್ನ ಪಾದಕ್ಕೆ ಬಂದು ನಾನು ನಮಸ್ಕಾರ ಮಾಡ್ತೀನಿ. ಬೆಂತಟ್ಟಲ್ಲ, ನಿನ್ನನ್ನು ತಪ್ಕೊಳ್ಳಲ್ಲ. ನೀನು ಅದನ್ನು ಸಕ್ಸಸ್ ಮಾಡಿ ತೋರಿಸು. ನಿನ್ನ ಕಾಲಕ್ಕೆ ಬಂದು ನಾನು ಬೀಳ್ತೀನಿ.